ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧ ಕಾಂಡಕ್ಕೆ ಸ್ವಾಗತ. ಹನುಮಂತನು ಶ್ರೀರಾಮನನ್ನು ಭೇಟಿಯಾಗಿ ಮೊದಲ ನೋಟದಲ್ಲಿ ತನ್ನ ಸ್ವಾಮಿಯನ್ನು ಗುರುತಿಸಲಾರದೆ ಹೋದರು. ಸ್ವಾಮಿಯಾದ ಶ್ರೀರಾಮನು ತನ್ನ ಪರಿಚಯವನ್ನು ಹೇಳಿಕೊಂಡಾಗ ಆತನ ಗುರುತು ಹಿಡಿದು ಆತನ ಪಾದಗಳಲ್ಲಿ ಕೆಡಬಿದ್ದು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಸ್ವಾಮಿಯಲ್ಲಿ ಶರಣಾಗತನಾಗಿ ಶ್ರೀರಾಮ ಲಕ್ಷ್ಮಣರನ್ನು ಸುಗ್ರೀವನ ಬಳಿಗೆ ಕರೆತಂದಿದ್ದಾನೆ. ಅಣ್ಣ ತಮ್ಮಂದಿರಿಬ್ಬರನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಬಳಿಗೆ ಕರೆತಂದಿದ್ದಾನೆ. ಸುಗ್ರೀವನು ಶ್ರೀರಾಮಚಂದ್ರನನ್ನು ನೋಡಿ ತನ್ನ ಜನ್ಮ ಸಾರ್ಥಕವಾಯಿತು ಎಂದುಕೊಂಡು ಅವನ ಚರಣಗಳಿಗೆರಗಿ ಅವರನ್ನು ಆದರಿಸಿದನು. ಶ್ರೀ ರಘುನಾಥನು ಲಕ್ಷ್ಮಣನೊಂದಿಗೆ ಸುಗ್ರೀವನನ್ನು ಆಲಂಗಿಸಿಕೊಂಡನು. ಹೇ ವಿಧಾತ, ಇವರು ನನ್ನನ್ನು ಪ್ರೀತಿಸುವರೇ ಎಂದು ಸುಗ್ರೀವನು ಮನದಲ್ಲೇ ಯೋಚಿಸತೊಡಗಿದನು. ಹನುಮಂತನು ಎರಡೂ ಪಕ್ಷದ ಎಲ್ಲ ಕಥೆಗಳನ್ನು ತಿಳಿಸಿ ಅಗ್ನಿಯನ್ನು ಸಾಕ್ಷಿಯಾಗಿಸಿ ಆ ಉಭಯರ ಮೈತ್ರಿಯನ್ನು ಪ್ರೀತಿಯನ್ನು ಬೆಸೆದನು. ಅಂದರೆ ಸ್ನೇಹವನ್ನು, ರಾಮ ಸುಗ್ರೀವರ ನಡುವೆ ಸ್ನೇಹವನ್ನು ಏರ್ಪಡಿಸಿದನು. ಇಬ್ಬರು ಒಬ್ಬರನ್ನೊಬ್ಬರು ಹೃದಯದಿಂದ ಪ್ರೀತಿಸಿದರು. ಯಾವ ಮುಚ್ಚು ಮರೆಯೂ ಇರಲಿಲ್ಲ. ಆಗ ಲಕ್ಷ್ಮಣನು ಶ್ರೀರಾಮಚಂದ್ರನ ಇತಿವೃತ್ತವನ್ನೆಲ್ಲ ಸುಗ್ರೀವಾದಿಗಳಿಗೆ ಹೇಳಿದನು. ಇದನ್ನು ಕೇಳಿ ಸುಗ್ರೀವನ ಕಣ್ಣುಗಳು ತುಂಬಿ ಬಂದು ಮತ್ತೆ ಹೇಳುತ್ತಾನೆ, ಸ್ವಾಮಿ, ಮಿಥಿಲೇಶ ಕುಮಾರಿ ಜಾನಕಿಯು ಖಂಡಿತ ಸಿಗುವಳು. ಒಮ್ಮೆ ನಾನು ಮಂತ್ರಿಗಳೊಂದಿಗೆ ಇಲ್ಲಿ ಕುಳಿತು ಏನನ್ನೋ ವಿಚಾರ ಮಾಡುತ್ತಿದ್ದೆ. ಆಗ ಪರವಶಳಾಗಿ ತುಂಬ ವಿಲಾಪ ಮಾಡುತ್ತಾ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ಸೀತಮ್ಮನನ್ನು ನಾನು ನೋಡಿದೆ. ನಮ್ಮನ್ನು ನೋಡಿ ಅವಳು ರಾಮ, ಹಾ ರಾಮ, ರಾಮ ಎಂದು ವಿಲಪಿಸುತ್ತಾ ತನ್ನ ಒಂದು ವಸ್ತ್ರವನ್ನು ಬೀಳಿಸಿದ್ದಳು. ಶ್ರೀರಾಮನು ಅದನ್ನು ತೋರಿಸೆಂದು ಹೇಳಲು ಸುಗ್ರೀವನು ಆ ವಸ್ತ್ರಗಳಿಂದ ಕಟ್ಟಲ್ಪಟ್ಟಿದ್ದ ಆಭರಣಗಳ ಗಂಟನ್ನು ತಂದು ಒಪ್ಪಿಸಿದನು. ಅದನ್ನು ಎದೆಗೊತ್ತಿಕೊಂಡು ಶ್ರೀರಾಮನು ವಿರಹ ತಾಪಕ್ಕೆ ವಶನಾದನು. ಸುಗ್ರೀವನು ಹೇಳುತ್ತಾನೆ, ಹೇ ರಘುವೀರ, ಚಿಂತಿಸಬೇಡ, ಧೈರ್ಯವಾಗಿರು. ನಾನು ಎಲ್ಲ ರೀತಿಯಿಂದಲೂ ನಿನಗೆ ಸೇವೆ ಮಾಡುತ್ತೇನೆ. ಸೀತಾದೇವಿಯವರು ನಿನಗೆ ದೊರಕುವಂತಹ ಎಲ್ಲ ಉಪಾಯವನ್ನು ಮಾಡುವೆ. ದಯಾಸಾಗರನು ಅಮಿತ ಬಲಶಾಲಿಯೂ ಆದ ಶ್ರೀರಾಮನು ಮಿತ್ರನಾದ ಸುಗ್ರೀವನ ಮಾತನ್ನು ಕೇಳಿ ಹರ್ಷಿತನಾದನು. ಹಾಗೂ ಕೇಳುತ್ತಾನೆ, ಸುಗ್ರೀವ, ನೀನು ಈ ವನದಲ್ಲಿ ಏಕೆ ಇರುವೆ? ಹೇಳು. ಸುಗ್ರೀವನು ಹೇಳತೊಡಗಿದನು, ಸ್ವಾಮಿ, ವಾಲಿ ಮತ್ತು ನಾನು ಇಬ್ಬರು ಅಣ್ಣ ತಮ್ಮಂದಿರು. ನಮ್ಮಿಬ್ಬರ ಪ್ರೀತಿ ಮಾತಿಗೆ ಮೀರಿದ್ದು. ಮಯನೆಂಬ ದಾನವನ ಮಗ ಮಾಯಾವಿ ಎಂಬುವವನು ಒಮ್ಮೆ ನಮ್ಮ ಕಿಷ್ಕಿಂಧೆಗೆ ಬಂದನು. ಅವನು ಅರ್ಧರಾತ್ರಿಯಲ್ಲಿ ಊರ ಹೆಬ್ಬಾಗಿಲ ಬಳಿ ನಿಂತು ಘೋರ ಧ್ವನಿಯಿಂದ ಮೂದಲಿಸುತ್ತಾ ಗರ್ಜಿಸಿದನು. ವಾಲಿಯು ಅವನ ಮೂದಲಿಕೆಯ ಮಾತನ್ನು ಸಹಿಸದೆ ಅವನ ಬಳಿಗೆ ಯುದ್ಧಕ್ಕೆ ಧಾವಿಸಿದನು. ವಾಲಿಯನ್ನು ನೋಡುತ್ತಲೇ ಮಾಯಾವಿ ಕಾಲಿಗೆ ಬುದ್ಧಿ ಹೇಳಿದನು. ನಾನೂ ಕೂಡ ಅಣ್ಣನೊಂದಿಗೆ ಹೋದೆ. ಆ ದಾನವನು ಒಂದು ಪರ್ವತದ ಗುಹೆಯೊಳಗೆ ಹೊಕ್ಕನು. ಆಗ ನನ್ನ ಅಣ್ಣನು ನನಗೆ, ಸುಗ್ರೀವ, ನೀನು ಒಂದು ಪಕ್ಷ ಅಂದರೆ 15 ದಿನದ ತನಕ ಈ ಗುಹೆಯ ಹೊರಗೆ ನನಗಾಗಿ ಕಾಯುತ್ತಿರು. ಅಷ್ಟರಲ್ಲಿ ನಾನು ಬಾರದಿದ್ದರೆ ನಾನು ಸತ್ತೆನೆಂದು ತಿಳಿ. ಈ ರೀತಿ ಆದೇಶಿಸಿ ವಾಲಿಯು ಗುಹೆಯನ್ನು ಹೊಕ್ಕನು. ಓ ಖರಾರಿ, ನಾನು ಅಲ್ಲಿ ತಿಂಗಳುಗಟ್ಟಲೆ ಕಾದಿದ್ದೆ. ಆ ಗುಹೆಯಿಂದ ರಕ್ತದ ಕೋಡಿ ಹರಿಯಿತು. ಆ ಮಾಯಾವಿಯು ವಾಲಿಯನ್ನು ಕೊಂದಿರಬಹುದೆಂದು ನನಗನ್ನಿಸಿತು. ಅವನು ಬಂದು ನನ್ನನ್ನು ಕೊಂದಾನೆಂದು ತಿಳಿದು ನಾನು ಆ ಗುಹೆಯ ಬಾಗಿಲನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿ ಓಡಿ ಬಂದೆ. ರಾಜ್ಯವು ಅರಾಜಕವಾಗಿರುವುದನ್ನು ಕಂಡ ಮಂತ್ರಿಗಳು ನನ್ನನ್ನು ಬಲವಂತವಾಗಿ ಕಿಷ್ಕಿಂಧೆಗೆ ರಾಜನನ್ನಾಗಿಸಿದರು. ಆದರೆ ವಾಲಿಯು ಮಾಯಾವಿಯನ್ನು ಕೊಂದು ಕೆಲ ದಿನಗಳಲ್ಲಿ ಅರಮನೆಗೆ ಆಗಮಿಸಿದನು. ರಾಜ ಸಿಂಹಾಸನದಲ್ಲಿ ಕುಳಿತಿದ್ದ ನನ್ನನ್ನು ಕಂಡು ಅವನು ಮನಸ್ಸಿನಲ್ಲಿ ತಪ್ಪು ತಿಳಿದುಕೊಂಡು ನನ್ನ ಕುರಿತು ವಿರೋಧ ಕಟ್ಟಿಕೊಂಡನು.
ರಾಜ್ಯ ಲೋಭದಿಂದಲೇ ಇವನು ನಾನು ಹೊರಗೆ ಬರದಂತೆ ಗುಹಾದ್ವಾರಕ್ಕೆ ಬಂಡೆಯನ್ನಿಟ್ಟು ಇಲ್ಲಿಗೆ ಬಂದು ರಾಜ್ಯಾಧಿಕಾರವನ್ನು ಪಡೆದಿರುವನೆಂದು ತಿಳಿದುಕೊಂಡನು. ಅವನು ನನ್ನನ್ನು ಶತ್ರುವಿನಂತೆ ಕಂಡು ಚೆನ್ನಾಗಿ ಹೊಡೆದನು. ನನ್ನ ಸರ್ವಸ್ವವನ್ನು, ಕೊನೆಗೆ ನನ್ನ ಮಡದಿಯನ್ನು ಕಸಿದುಕೊಂಡನು. ಓ ಕೃಪಾಳು ರಘುವೀರ, ನಾನು ಆತನ ಭಯದಿಂದ ಈ ಲೋಕದಲ್ಲಿ ಪಡಬಾರದ ಪಾಡುಪಟ್ಟು ಅಲೆದೆ. ಮತಂಗ ಮುನಿಗಳ ಶಾಪದಿಂದಾಗಿ ವಾಲಿಯು ಈ ಪರ್ವತಕ್ಕೆ ಬರಲಾರನು. ಆದರೂ ನಾನು ಯಾವಾಗಲೂ ಭಯದಿಂದಲೇ ಇರುತ್ತೇನೆ. ಸೇವಕನ ಕರುಣ ಕಥೆಯನ್ನು ಕೇಳಿ ದೀನ ಬಂಧುವಾದ ಶ್ರೀರಾಮನ ಎರಡೂ ಭುಜಗಳು ಅದುರಿದವು. ಈ ರೀತಿಯಾಗಿ ರಾಮ ಸುಗ್ರೀವರ ನಡುವೆ ಸ್ನೇಹ ಏರ್ಪಟ್ಟಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.